ನಮಸ್ಕಾರ. ಈಗ ನಾವು ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಾಳೆಗೆ ಯಾವ ತರ ಪರ್ಫಾರ್ಮ್ ಮಾಡ್ಬೋದು, ಇಲ್ಲ ನಮ್ಮ ಹತ್ರ ಏನೇನು ಆಪ್ಷನ್ಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡುವ. ಈಗ ನಾವಿರೋದು ನಿಫ್ಟಿ 50 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ನಾವೀಗ ಇದನ್ನಷ್ಟೇ ರೀಡ್ ಮಾಡುವ. ಈಗ ಸೊ ಈ ಪಾರ್ಟ್ ನ ಅಷ್ಟೇ ರೀಡ್ ಮಾಡುವ. ಓಕೆ, ಈಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಇದು ನಮಗೆ 1 2, ಆಮೇಲೆ ಇದು 3 4, ಓಕೆ, ಆಮೇಲೆ ಇದು ಹೋಗ್ತಾ ಇರೋದು 5th ಅಂತ ಕನ್ಸಿಡರ್ ಮಾಡ್ತೀನಿ ಈಗ. ಓಕೆ, ಸೊ ನೋಡಿ, ಈ ಎಕ್ಷನ್ ಟ್ರೆಂಡ್ ಲೈನ್ಸ್ ನ ಬ್ರೇಕ್ ಮಾಡ್ತೀವಿ. ಈಗ ಫಸ್ಟ್ ಟೈಮ್ ಬ್ರೇಕ್ ಮಾಡಿದಾಗೆ 3 4 ಅಂತ ಕನ್ಸಿಡರ್ ಮಾಡಿದೀವಿ. ಎರಡನೇ ಸಲ ಬ್ರೇಕ್ ಮಾಡಿ ಈ ಟ್ರೆಂಡ್ ಲೈನ್ ಟಚ್ ಮಾಡಿದಕ್ಕೆ ನಾವು ಇದನ್ನ ಈಗ ಇದು ಕರೆಕ್ಷನ್ ಅಲ್ಲಿ ಇದೆ ಅಂತ ಕನ್ಫರ್ಮ್ ಆಯ್ತು. ಈಗ ಕರೆಕ್ಷನ್ ಅಲ್ಲಿ ಇದೆ ಅಂತಂದ್ರೆ ಸೊ ಈಗ ಇದು ಯಾವ ಪರ್ಸೆಂಟ್ ಇದೆ ಅನ್ನೋದನ್ನ ಸ್ವಲ್ಪ ನೋಡುವ. ಈಗ ಸೊ ನಮ್ಗೆ ಇಲ್ಲಿ 3 ಮುಗೀತೀಗ. ಓಕೆ, ಸೊ 3 ಎಷ್ಟು ಪರ್ಸೆಂಟ್ ಇದೆ? ಸೊ ಮತ್ತೆ ಇದು ಸಹ ನಮ್ದು ಲೀಡಿಂಗ್ ಡಯಾಗ್ನಲ್ ಅಲ್ಲೇ ಬರ್ತಾ ಇದೆ. ಓಕೆ, ಸೊ 161% ಟಚ್ ಆಗಲಿಲ್ಲ. ಓಕೆ, ಸೊ ಹಾಗಿದ್ದಾಗ ಮತ್ತೆ ಇಲ್ಲಿ ನೋಡಿ, ಇಲ್ಲಿನೂ ಲೀಡಿಂಗ್ ಡಯಾಗ್ನಲ್ ಇದೆ. ಇದನ್ನು ನೀವು ಥಿಂಕ್ ಮಾಡಿದ್ರೆ ಇದು ಸಹ ಲೀಡಿಂಗ್ ಡಯಾಗ್ನಲ್ ಅಲ್ಲೇ ಇದೆ. ಸೊ ಇದು 161 ಆಗಿಲ್ಲ. ಓಕೆ, ಸೊ ಈಗ ಏನ್ ಚಾನ್ಸಸ್ ಇದೆ ಅಂತಂದ್ರೆ ಈ 3 ಮತ್ತೆ 4 ಏನಿದೆ ಅಲ್ವಾ, ಇದು ನಮಗೆ 50% ಇಲ್ಲ 50% ಅಂತನ ವರೆಗೂ ಬರೋ 50 to 60% ವರೆಗೂ ಬರೋ ಚಾನ್ಸಸ್ ಇದೆ ಅಂತ ಕನ್ಫರ್ಮ್ ಮಾಡಿ ಒಂದು ಅಂದಾಜು ಮಾಡೋ ಟೈಮಿಂಗ್. ಓಕೆ, ಸೊ ಈಗ ಹಾಗಿದ್ದಾಗ ಇದು ನಿಮಗೆ ಈಗ ಎ ಬಿ ಸಿ ಅಂತ ರೀಡ್ ಮಾಡುವ. ಈಗ ಇದು 0, ಇದು ಎ, ಇದು ಬಿ, ಇಲ್ಲ ಮತ್ತೆ ಸಿ, ಈ ತರ ಇದೆಯಾ? ಇಲ್ಲ ಇದು ಇಲ್ಲಿಗೆನೆ ಮುಗಿದೇ ಹೋಯ್ತು ನಿಮ್ದು ವೇವ್ 2 ಇಲ್ಲಿಗೆ ಮುಗಿದು ಇದು ವೇವ್ 4 ಇಲ್ಲಿಗೆ ಮುಗಿದು ವೇವ್ 5 ವರೆಗೆ ಹೋಗುತ್ತಾ ಅನ್ನೋದನ್ನ ಇನ್ನು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗತ್ತೆ ಈಗ. ಓಕೆ, ಸೊ ಇದು ಕೆಳಗಡೆ ಬಂದಿರೋ ವೇವ್ 4 ಇಲ್ಲ ಇದು ಏನಾ ಅನ್ನೋದನ್ನ ಈಗ ನಾವು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ. ಓಕೆ, ಈಗ ನೋಡಿ, ಇದು ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಮೇಲೆ ಬಂದಿದ್ದೀವಿ. ಒಂದ್ ಸ್ವಲ್ಪ ಕ್ಲಾರಿಟಿ ಸಿಗಲಿ ಅಂತ. ಓಕೆ, ಸೊ ನಾವು 75 ಮಿನಿಟ್ಸ್ ಅಲ್ಲಿ ಇದನ್ನ ಎ ಅಂತ ಕನ್ಸಿಡರ್ ಮಾಡಿದೀವಿ, ಇಲ್ಲ 4 ಕಂಪ್ಲೀಟ್ ಆಗಿರಬಹುದು ಅಂತ ಕನ್ಸಿಡರ್ ಮಾಡಿದೀವಿ. ಬಟ್ ಈಗ ನಿಮ್ಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ಇದು ನಿಮ್ದು 0 ಎ ಬಿ ಆಮೇಲೆ ಇದು ಸಿ. ಸೊ ಈಗ ಇಲ್ಲಿ ಇದು ಸಿ ಕಂಪ್ಲೀಟ್ ಆಗಿದೆ. ಓಕೆ, ಯಾಕೆ ಅಂತಂದ್ರೆ ಇದು ನೋಡಿ, ಇದು ಫ್ಲಾಟ್ ಕರೆಕ್ಷನ್ ಇದೆ. ಓಕೆ, ಇದು 100% ರಿಟ್ರೇಸ್ ಆಗಿದೆ ನಿಮ್ದು. ಓಕೆ, ಹೆಚ್ಚು ಕಡಿಮೆ 100% ರಿಟ್ರೇಸ್ ಆಗಿದೆ. ಆಮೇಲೆ ಇದು ಸಿ ನಿಮಗೆ ಆಲ್ಮೋಸ್ಟ್ ಆಲ್ ಮೋರ್ ಟು 61% ಬಂದಿರುತ್ತೆ. ನೋಡಿ, ಫಸ್ಟ್ ಕ್ಲಿಕ್ ಇಲ್ಲಿ ಟಾಪ್ ಮಾಡಬೇಕು, ಸೆಕೆಂಡ್ ಎಗೆ, ಮೂರನೇ ಬಿ ಟಾಪ್ಗೆ. ಸೊ ಇನ್ ಬಿಟ್ವೀನ್ 161 to 200%, 261% ವರೆಗೆ ಅಂದ್ರೆ ಇನ್ ಬಿಟ್ವೀನ್ ಇರುತ್ತೆ. 261 ಟಚ್ ಆಗಲ್ಲ, ಆಗಿಲ್ಲ, ಬಟ್ ಇವೆರಡರ ಮಧ್ಯೆ ಇದೆ ಸಿ. ಸೊ ನನಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ನಮ್ದು 4 ಕಂಪ್ಲೀಟ್ ಆಗಿದೆ ಅಂತ ನನಗೆ ಅನ್ಸುತ್ತೆ. ಓಕೆ, ಸೊ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆ, ಇಲ್ಲ 261% ವರೆಗೂ ನಾಳೆಗೆ ಮತ್ತೆ ಇಲ್ಲಿ ಬಂದು ಓಪನ್ ಇದಾಗಬಹುದು. ಬಟ್ ಇದು ನನಗೆ ಇಲ್ಲಿ ವೇವ್ 4 ಕಂಪ್ಲೀಟ್ ಆಗಿದೆ ಅಂತಾನೆ ಅನ್ಸುತ್ತೆ. ಬಟ್ ನಾಳೆಗೆ ಏನಾಗುತ್ತೆ, ಇದು ಎ ಆಗಿ ಮತ್ತೆ ಬಿ
ಆಗೋ ಚಾನ್ಸ್ ಇದೆ. ಬಟ್ ಈಗ ನನಗೇನ್ ಅನ್ಸುತ್ತೆ ಅಂತಂದ್ರೆ ಮೂವ್ಮೆಂಟ್ ಮಾತ್ರ ಅಪ್ಸೈಡ್ ಇದೆ, ಅದೇನೇ ಇರಲಿ. ಸೊ ಇದು ಇಲ್ಲಿಗೆ ಎ ಆಗಿ 4 ಆಗಿ ಇಲ್ಲಿಗೆ ಬಿ ಇಲ್ಲಿ ಬರಬೇಕು, ಇಲ್ಲ ನಮ್ದು ವೇವ್ 5 ಮೇಲ್ಗೆ ಬರಬೇಕು. ಈಗ ನೋಡಿ, ಒಂದು ವೇಳೆ ನಮ್ದು ಮೇಲ್ಗಡೆ ಹೋಗ್ತಾ ಇರೋದು ಬಿ ಆಗಿದ್ರೆ ಎಲ್ಲಿವರೆಗೂ ರಿಟ್ರೇಸ್ ಆಗ್ಬೋದು, ಇಲ್ಲ 5 ಆಗಿದ್ರೆ ಎಲ್ಲಿವರೆಗೂ ರಿಟ್ರೇಸ್ ಆಗ್ಬೋದು ಅನ್ನೋದನ್ನ ಹೇಳ್ತೀನಿ. ಈಗ ನಿಮ್ಗೆ ಇದು 3 ಮೂವ್ ಆಯ್ತು. ಈಗ ಎ ಫ್ಲಾಟ್ ಕರೆಕ್ಷನ್ ಇದು, ಓಕೆ, ಇದು 3 ಮೂವ್ ಆಯ್ತು. ಸೊ ಇನ್ ಮೇಲ್ಗಡೆ ಹೋಗೋದು 3 ಇರ್ಬೋದು, 5 ಇರ್ಬೋದು ಮೂವ್ಸ್, ಓಕೆ. ಸೊ ಈಗ ಸಿಂಪಲ್ ರಿಟ್ರೇಸ್ಮೆಂಟ್ ಹಾಕುವ. ಈಗ ಒಂದು ವೇಳೆ ಇದು ಬಿ ಆಗಿದ್ರೆ ನಿಮಗೆ 100 to 111% ವರೆಗೂ ಮ್ಯಾಕ್ಸಿಮಮ್ ರಿಟ್ರೇಸ್ ಆಗುತ್ತೆ, ಓಕೆ. ಒಂದು ವೇಳೆ ನಿಮ್ದು 5 ಆಗಿದ್ರೆ ಇದು ಲೀಡಿಂಗ್ ಡಯಾಗ್ನಲ್ ಅಲ್ಲಿ ಇದೆ, ಸೊ ನಿಮ್ಗೆ ಇದು 161% ವರೆಗೂ ಬರೋ ಚಾನ್ಸಸ್ ಇದೆ. ಸೊ 127 to 161% ವರೆಗೂ ಬರುತ್ತೆ, ಓಕೆ. ಸೊ ನನಗೆ ಫರ್ದರ್ ಡೌನ್ ಸೈಡ್ ಯಾವುದು ಕಾಣಿಸ್ತಾ ಇಲ್ಲ, ಇನ್ನು ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ನನಗೆ ಕಾಣಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಒಂದು ವೇಳೆ ವೇವ್ 3 ಆಗಿದ್ರೆ ಇನ್ನೂ ಒಂದು ಗ್ಯಾಪ್ ಸ್ವಲ್ಪ ಬಿಟ್ಟಿದೆ, ಓಕೆ. ಆಮೇಲೆ ಇದು ಒಂದು ಗ್ಯಾಪ್ ಇದೆ, ಓಕೆ. ಒಂದು ವೇಳೆ ಇದು ಅಪ್ಸೈಡ್ ಮೂಮೆಂಟ್ ಅಂತಾನೆ ಅನ್ಸಿದ್ರೆ ಈ ಗ್ಯಾಪ್ ಅಂತೂ ಫಿಲ್ ಅಪ್ ಮಾಡಲೇಬಾರ್ದು. ಈ ಗ್ಯಾಪ್ ಏನಾದ್ರೆ ಫಿಲ್ ಅಪ್ ಮಾಡಿದ್ರೆ, ಸೊ ನಾವು ಈಗ ಮೇಲ್ಗಡೆ ಮೂವ್ಮೆಂಟ್ ಆಗ್ತಾ ಇದೆ ಅಲ್ವಾ, ಈ ಗ್ಯಾಪ್ ಏನಾದ್ರೂ ಫಿಲ್ ಅಪ್ ಆದ್ರೆ, ಈಗ ಏನಾದ್ರೂ ನಾವು ಮೇಲ್ಗಡೆ ಮೂವ್ಮೆಂಟ್ ಆಗ್ತಾ ಇದೆ ಅಲ್ವಾ, ಇದು ಕರೆಕ್ಟಿವ್ ರೈಸ್, ಇಲ್ಲಿ ಏನೋ ಮತ್ತೆ ಸ್ಟ್ರಾಂಗ್ ರಿವರ್ಸಲ್ ಆಗೋ ಚಾನ್ಸಸ್ ಇದೆ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಬಟ್ ಟೈಮ್ ಬೀಯಿಂಗ್ ನನಗೇನು ಅನಿಸ್ತಾ ಇಲ್ಲ, ಇನ್ನು ಇದಕ್ಕೆ ನೋಡಿ ಈ ಗ್ಯಾಪ್ ಇನ್ನು ಫಿಲ್ ಅಪ್ ಆಗಿಲ್ಲ. ಇಲ್ಲಿಗೆ 4 ಮುಗಿತಾ ಇದೆ, ಸೊ ವೇವ್ 3 ದಲ್ಲಿ ಗ್ಯಾಪ್ಸ್ ನಮಗೆ ಕಾಣಿಸ್ತಾ ಇದೆ. ಸೊ ಈಗ ನೀವು ನಾಳೆ ಮಾತ್ರ ಮೂವ್ಮೆಂಟ್ ಅಪ್ ಸೈಡೇ ನೋಡ್ತೀರಾ. ಅದು ವೇವ್ ಬಿ ಇದ್ರೂ ಅಪ್ ಸೈಡೇ, ಆಮೇಲೆ ವೇವ್ 5 ಇದ್ರೂ ಅಪ್ ಸೈಡೇನೆ. ಒಂದು ವೇವ್ ಬಿ ಇದ್ರೆ ಸ್ವಲ್ಪ ಸ್ಲೋ ಆಗಿ ಮೂವ್ ಆಗುತ್ತೆ, ಓಕೆ. ಸ್ವಲ್ಪ ಮತ್ತೆ ವೇವ್ 5 ಆಗಿದ್ರೆ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಅಷ್ಟೇ, ಓಕೆ. ಸೊ ಆ ಮೂವ್ಮೆಂಟ್ ಸ್ಪೀಡ್ ಅಲ್ಲಿ ನೀವು ಡಿಸೈಡ್ ಮಾಡಬಹುದು, ಇದು ನಾವು ನಾಳೆಗೆ ಮೂವ್ಮೆಂಟ್ ಆಗ್ತಾ ಇರೋದು ವೇವ್ 5 ನ ಇಲ್ಲ ವೇವ್ ಬಿ ಅಂತ ನೀವು ಅಲ್ಲಿಗೆ ಡಿಸೈಡ್ ಮಾಡಬಹುದು, ಓಕೆ. ಸೊ ಇದು ನಿಫ್ಟಿ 50 ಬಗ್ಗೆ. ಈಗ ನಾವು ಬ್ಯಾಂಕ್ ನಿಫ್ಟಿ ಬಗ್ಗೆ ಸ್ವಲ್ಪ ನೋಡುವ. ಈಗ ನಾವಿರೋದು ಬ್ಯಾಂಕ್ ನಿಫ್ಟಿಯಲ್ಲಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಇದ್ವಿ. ಸೊ ನಾವು ಲಾಸ್ಟ್ ಅನಾಲಿಸಿಸ್ ಡಿಸ್ಕಷನ್ ಮಾಡಿರೋ ಪ್ರಕಾರ ಮಾರ್ಕೆಟ್ 38.2% ಇಲ್ಲ 61.8% ವರೆಗೂ ಬರಬಹುದು ಅಂತ ಹೇಳಿದ್ದೆ. ಈಗ ನೋಡಿ ಎಕ್ಸಾಕ್ಟ್ಲಿ ಈ ಗ್ಯಾಪ್ ನ ಫಿಲ್ ಅಪ್ ಮಾಡಿ, ಓಕೆ. ಸೊ ಇದು ಏನ್ ಇಂಡಿಕೇಶನ್ ಮಾಡ್ತೀಗ, ಈಗ ಈ ಗ್ಯಾಪ್ ಫಿಲ್ ಅಪ್ ಮಾಡೋದ್ರಿಂದ ಇದು ವೇವ್ 3 ಇದಿರ್ಲಿಲ್ಲ, 1 2 3 ಅಂತ ನಾವು ಒಂದು ಆಪ್ಷನ್ ಇಟ್ಟಿದ್ದು ಗೊತ್ತಾ, ಇದು 0 1 2 3 ಅಂತ ಏನು ಆಪ್ಷನ್ ಇಟ್ಟಿದ್ದು ಅಲ್ವಾ. ಸೊ ಅದು ಈಗ ಆಪ್ಷನ್ ಇಲ್ಲ ಅಂತ. ಯಾಕೆ ಇಲ್ಲ ಅಂತಂದ್ರೆ ಈ ಗ್ಯಾಪ್ ಈಗ ಫಿಲ್ ಅಪ್ ಆಗ್ಬಿಡ್ತು, ಓಕೆ. ಸೊ ಹಾಗಿದ್ರೆ ನಾವು ಇದೇನ್ ಕೌಂಟ್ ಮಾಡಿದ್ವಲ್ವಾ, WXYX Z ಏನ್ ಕೌಂಟ್ ಮಾಡಿದ್ವಲ್ವಾ, ಇದು ಕರೆಕ್ಟ್ ಆಗಿದೆ ಅಂತ. ಆಮೇಲೆ 38.2% ಇಂದ 61.8% ಟಚ್ ಮಾಡಬಹುದು, ಇಲ್ಲ ಆ ರೇಂಜ್ ಅಲ್ಲಿ ಬರಬಹುದು ಅಂತ ಹೇಳಿದ್ದೆ. ಈಗ 38.2% ಮಾತ್ರ ಟಚ್ ಆಗಿದೆ. 61% ಬರುತ್ತೋ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಆಗೋದಿಲ್ಲ ಈಗ. ಬಟ್ ಈಗ ನೋಡಿ, ಈಗ ನೀವು ಇದನ್ನ ಡಾಟಾ ಏನಿದೆಯಲ್ವಾ ಬ್ಯಾಂಕ್ ನಿಫ್ಟಿದು ಮತ್ತೆ ನಿಫ್ಟಿ ಜೊತೆ ಕೋರಿಲೇಟ್ ಮಾಡಿ, ಸ್ವಲ್ಪ ಅದನ್ನ ಎರಡನ್ನ ಸೇರ್ಕೊಂಡು ಅನಲೈಸ್ ಮಾಡೋ ತರ ಥಿಂಕ್ ಮಾಡಿ. ಈಗ ಬ್ಯಾಂಕ್ ನಿಫ್ಟಿ ನಮಗೆ ನಿಫ್ಟಿ ನಮಗೆ ವೇವ್ ಬಿ ಇಲ್ಲ ವೇವ್ 5 ಎರಡು ಆಪ್ಷನ್ ಅಂತ ನಾವು ಅಪ್ಸೈಡ್ ಮೂವ್ಮೆಂಟ್ ಗೆಸ್ ಮಾಡಿದೀವಿ, ಓಕೆ. ಬಟ್ ಇಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನಿದೆ, ಸೊ ನಿಮಗೆ ಜಡ್ 38% ಗೆ ಬಂದು ನಿಂತಿದೆ, ಆಮೇಲೆ 61% ಬರೋ ಚಾನ್ಸಸ್ ಇದೆ. ಸೊ ಇಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿಲಿ ಎರಡು ಆಪ್ಷನ್ಸ್ ಇದಾವೆ, ಒಂದು ಡೌನ್ ಸೈಡ್ ಬರ್ಬೋದು, ಇನ್ನು ಈ 38% ಇಂದ ಜಡ್ ಫೇಲ್ಯೂರ್ ಆಗಿ ಅಪ್ ಸೈಡ್ ಮೂವ್ಮೆಂಟ್ ಆಗ್ಬೋದು, ಎರಡು ಆಪ್ಷನ್ಸ್ ಇದೆ. ಸೊ ಒಂದು ವೇಳೆ ನಿಫ್ಟಿ ಏನಾದ್ರೆ ಫಾಸ್ಟ್ ಆಗಿ ಅಪ್ ಸೈಡ್ ಮೂವ್ ಆದ್ರೆ ಈ ಬ್ಯಾಂಕ್ ನಿಫ್ಟಿನೂ ಸಹ ಜಡ್ ಫೇಲ್ಯೂರ್ ಆಗಿ ನಿಮ್ನ ಮೇಲ್ಗಡೆನೆ ತಗೊಂಡೋಗುತ್ತೆ. ಸೊ ಬ್ಯಾಂಕ್ ನಿಫ್ಟಿನೂ ಅಪ್ ಸೈಡ್ ಮೂವ್ಮೆಂಟ್ ಆಗ್ತದೆ,
ಒಂದು ವೇಳೆ ಅಲ್ಲಿ ನಮ್ದು ಏನಾದ್ರೂ ಅನಲೈಸ್ ತಪ್ಪಾಗಿ ಮತ್ತೆ ಅದು ಇನ್ನೂ ಕೆಳಗಡೆ ಬಂತು ಅಂತಂದ್ರೆ ಸೊ ಬ್ಯಾಂಕ್ ನಿಫ್ಟಿ 61%ಗೆ ಗ್ಯಾರಂಟಿ ಬರುತ್ತೆ. ಓಕೆ, ಸೊ ಇದನ್ನೇ ಇನ್ನೂ ಒಂದ್ ಸ್ವಲ್ಪ ಡೆಪ್ತ್ ಇನ್ ಸೆನ್ಸ್ ಸ್ಮಾಲರ್ ಟೈಮ್ ಫ್ರೇಮ್ ಹೋಗಿ ನೋಡಿದ್ರೆ ಏನಾದ್ರೂ ರಿವರ್ಸಲ್ ಸೈನ್ಸ್ ತೋರಿಸ್ತಾ ಇದೆಯಾ ಈ 38% ಅನ್ನೋದನ್ನ ನೋಡೋಣ. ಇದ್ ನೋಡಿ, ಈಗ ಈ ಜಡ್ ನಮ್ಗೆ ಇಲ್ಲಿವರೆಗೂ ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಸೊ 38.2% ಏನ್ ಇದೆ ಅಲ್ವಾ ನೋಡಿ, ಎಕ್ಸಾಕ್ಟ್ಲಿ ಇಲ್ಲಿಂದನೇ ಅದು ಸ್ವಲ್ಪ ಅಪ್ಸೈಡ್ ಮೂವ್ಮೆಂಟ್ ನ ತೋರಿಸ್ತಾ ಇದೆ. ಓಕೆ, ರಿವರ್ಸಲ್ಸ್ ತೋರಿಸ್ತಾ ಇದೆ. ಆಮೇಲೆ MACD ನೋಡಿದ್ರು ಸಹ ನಮಗೆ ಒಂದ್ ಸ್ವಲ್ಪ ಪಾಸಿಟಿವ್ ಡೈವರ್ಜೆನ್ಸ್ ನ ತೋರಿಸ್ತಾ ಇದೆ. ಓಕೆ, ಹಾಗಿದ್ದಾಗ ಆಮೇಲೆ ಇದು ಸ್ವಲ್ಪ ಟ್ರಯಾಂಗಲ್ ನೋಡಿ, ಇದು ಡಯಾಗ್ನಲ್ ಅಲ್ಲಿ ಇದು ಫಾರ್ಮೇಶನ್ ಆಗ್ತಾ ಇದೆ, ಡಯಾಗ್ನಲ್ ಆಗ್ತಾ ಇದೆ. ಇದು ಈ ತರ ಈ ಡಯಾಗ್ನಲ್ ಆಗ್ತಾ ಇದೆ. ಈ ಡಯಾಗ್ನಲ್ ಬ್ರೇಕ್ ಆದ ತಕ್ಷಣ ನಮ್ಗೆ ಕನ್ಫರ್ಮೇಶನ್ ಸಿಗುತ್ತೆ ಇದು ಅಪ್ ಸೈಡ್ ಇದೆಯಾ ಮತ್ತೆ ಡೌನ್ ಸೈಡ್ ಇದೆ ಅಂತ. ಓಕೆ, ಬಟ್ ನನಗೆ ಇದರಲ್ಲಿ ನೀವು ಕಂಪ್ಲೀಟ್ ಮೂವ್ಸ್ ನ ಸ್ಟಡಿ ಮಾಡಿದ್ರೆ, ಕೌಂಟ್ ಮಾಡಿದ್ರೆ 17 ಮೂವ್ಸ್ ಇದೆ ಇದರಲ್ಲಿ. ನೋಡಿ, ಇದು 1, ಇದು 2, 3, 4, ಓಕೆ, 5, 6, 7, 8, 9, 10, okay, 10, 11, 12, 13, 14, 15, 16, 17. ಓಕೆ, 17 ಮೂವ್ ಆಗಿದೆ ಈಗ, ಅಂದ್ರೆ ಇಂಪಲ್ಸ್ ಮೂವ್ ಮುಗಿದಿದೆ ಈಗ. ಸೊ ಈಗ ಇದು ಸ್ವಲ್ಪ ಅಪ್ಸೈಡ್ ಹೋಗೋ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ನನಗನ್ಸುತ್ತೆ. ಬಟ್ ಯಾವುದಕ್ಕೂ ಸಹ ಇದೊಂದು ಟ್ರೆಂಡ್ ಲೈನ್ ಹಾಕೊಂಡ್ಬಿಡಿ. ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಏನಾದ್ರೂ ಮೇಲ್ಗಡೆ ಓಪನ್ ಆದ್ರೆ ಸೊ ನೀವು ಆ ಸೈಡ್ ಥಿಂಕ್ ಮಾಡಬಹುದು. ಸೊ ನನಗೆ ಬ್ಯಾಂಕ್ ನಿಫ್ಟಿಲಿ ಜೆಡ್ ಫೇಲ್ಯೂರ್ ರೇಷಿಯೋ ಬಗ್ಗೆ ಸ್ವಲ್ಪ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ನನಗೆ ಅನ್ಸತ್ತೆ. ಸೊ ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಸೊ ನನಗನ್ಸಿದ ವ್ಯೂಸ್ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಸೊ ನಾನು ಆಲ್ರೆಡಿ ಬಿಟ್ಕಾಯಿನ್ ಮತ್ತೆ ಗೋಲ್ಡ್ ಬಗ್ಗೆ ಆಲ್ರೆಡಿ ನಾನು ನಿನ್ನೆನೆ ವಿಡಿಯೋ ಮಾಡಿ ಹೇಳಿದ್ದೀನಿ. ಓಕೆ, ಸೊ ಯಾರಾದ್ರೂ ಇನ್ನೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನೀವು ಕೋರ್ಸ್ ವಿಡಿಯೋಸ್ನ ಫಾಲೋ ಮಾಡಿ. ಓಕೆ, ಅದನ್ನ ನೋಡ್ತಾ ಇರ್ರಿ. ಓಕೆ, ಮತ್ತೆ ಸಿಗುವ. ಥ್ಯಾಂಕ್ ಯು.